ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಬಡಿಗೇರ್. ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಮೈಲೇಶ್ವರ ಗ್ರಾಮದ ಬಳಿ ನಿರ್ಮಿಸಲು ಉದ್ದೇಶಿಸಿರುವ ಪ್ರಜಾಸೌಧವನ್ನು ರದ್ದುಪಡಿಸಿ ಪಟ್ಟಣದ ವ್ಯಾಪ್ತಿಯಲ್ಲೇ ನಿರ್ಮಿಸಬೇಕೆಂದು ಒತ್ತಾಯಿಸಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಶನಿವಾರ 39ನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಕೆ ಆನಂದ್ ಅವರು ಭೇಟಿ ನೀಡಿ ಮನವಿ ಸ್ವೀಕರಿಸಿದರೂ ಹೋರಾಟಗಾರರು ತಮ್ಮ ಪಟ್ಟು ಸಡಿಲಿಸದೆ ಧರಣಿ ಮುಂದುವರಿಸಲು ನಿರ್ಧರಿಸಿದ್ದಾರೆ. ಶನಿವಾರ ನಡೆದ ಧರಣಿಯಲ್ಲಿ ಬೊಮ್ಮನಹಳ್ಳಿ ಗ್ರಾಮಸ್ಥರು ಪಾಲ್ಗೊಂಡು ಹೋರಾಟ ಬೆಂಬಲ ಸೂಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹೋರಾಟ ಸಮಿತಿಯ ಪ್ರಮುಖರು, ಮೈಲೇಶ್ವರದ ಬಳಿ ಗುರುತಿಸಿರುವ ಸ್ಥಳವು ಪಟ್ಟಣದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಇದು ಸಾರ್ವಜನಿಕರಿಗೆ ನಿತ್ಯದ ಕೆಲಸಗಳಿಗೆ ಅತ್ಯಂತ ಅನಾನುಕೂಲವಾಗಿದೆ. ಪಟ್ಟಣದ ಒಳಗಿರುವ ಸರ್ಕಾರಿ ಜಾಗಗಳಲ್ಲೇ ಸೌಧ ನಿರ್ಮಿಸಬೇಕು ಎಂದು ಆಗ್ರಹಿಸಿದರು. ಹೋರಾಟಗಾರರ ಅಹವಾಲು ಆಲಿಸಿದ ಜಿಲ್ಲಾಧಿಕಾರಿ ಕೆ ಆನಂದ್ ಅವರು ಕೆಲವು ಅಂಶಗಳನ್ನು ಪ್ರಸ್ತಾಪ ಮಾಡಿದರು. ಹೋರಾಟಗಾರರು ಸೂಚಿಸಿದ 4 ಸ್ಥಳಗಳಲ್ಲಿ ಲೋಕೋಪಯೋಗಿ ಇಲಾಖೆ ಮತ್ತು ಹೆಸ್ಕಾಂ ವ್ಯಾಪ್ತಿಯ ಜಾಗದ ಬಗ್ಗೆ ಆಯಾ ಇಲಾಖೆಗಳಿಗೆ ಶಿಫಾರಸು ಮಾಡಲಾಗುವುದು. ಮೈಲೇಶ್ವರ ಬಳಿ ನಿಗದಿಯಾಗಿರುವ ಕಾಮಗಾರಿಯನ್ನು ಸದ್ಯಕ್ಕೆ 2 ತಿಂಗಳ ಕಾಲ ಮುಂದೂಡಲಾಗುವುದು. ಹೋರಾಟಗಾರರ ತಂಡವು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆಸಲಿ ಎಂದು ಸಲಹೆಯನ್ನು ನೀಡಿದರು. ಜಿಲ್ಲಾಧಿಕಾರಿಗಳ ತಾತ್ಕಾಲಿಕ ಮುಂದೂಡಿಕೆ ಭರವಸೆಗೆ ಒಪ್ಪದ ಹೋರಾಟಗಾರರು ಮೈಲೇಶ್ವರದ ಸ್ಥಳ ನಿಗದಿ ಆದೇಶ ಸಂಪೂರ್ಣ ರದ್ದಾಗಬೇಕು, ಪಟ್ಟಣದ ಒಳಗಿನ ಜಾಗವೇ ಅಂತಿಮವಾಗುವವರೆಗೂ ನಮ್ಮ ಹೋರಾಟ ನಿಲ್ಲದು ಎಂದು ಬಿಗಿ ನಿಲುವು ತಳೆದರು. ಇದೇ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾತನಾಡಿ, ಧರಣಿ ನಡೆಸುತ್ತಿರುವ ಸ್ಥಳವು ಸಂಚಾರಕ್ಕೆ ತೊಂದರೆಯಾಗುತ್ತಿದ್ದು ಪ್ರತಿಭಟನೆ ಹಿಂಪಡೆಯುವಂತೆ ವಿನಂತಿಸಿದರು. ಆದರೆ ಆದೇಶ ಮಾರ್ಪಾಡಾಗದೆ ಸ್ಥಳದಿಂದ ಕದಲುವುದಿಲ್ಲ ಎಂದು ಹೋರಾಟಗಾರರು ಸ್ಪಷ್ಟಪಡಿಸಿದರು. ಸ್ಥಳದಲ್ಲಿ ಉಪವಿಭಾಗಾಧಿಕಾರಿಗಳು, ತಹಶೀಲ್ದಾರರು ಹಾಗೂ ನೂರಾರು ಸಾರ್ವಜನಿಕರು ಉಪಸ್ಥಿತರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಗುರುರಾಜ್ ಬಡಿಗೇರ್, ತಾಳಿಕೋಟೆ. ತಮ್ಮ ಬೇಡಿಕೆಗಳೇನಿದೆ ಎಲ್ಲ ಹಿಂದೇನೂ ಕೂಡ ಚರ್ಚೆಗಳಾಗಿದೆ. ಎಲ್ಲಿ ಮಾಡಬೇಕು, ಯಾಕೆಂದ್ರೆ ಈಗ ಬೆಳೀತಾ ಬರುವಂತಹ ಒಂದು ತಾಲೂಕುಗಳಲ್ಲಿ ತಾಳಿಕೋಟೆ ಅನ್ನೋ ತಾಲೂಕು ಕೂಡ ಒಂದು. ಇಲ್ಲಿ ಜನರಿಗೆ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಜಾಗವನ್ನು ಆಯ್ಕೆ ಮಾಡುವಂತ ಸಲುವಾಗಿ ಹಿಂದೇನು ಚರ್ಚೆಗಳಾಗಿ 1-2-3 ಸ್ಪಾಟ್ಗಳು ಫೈನಲೈಸ್ ಆಗುವಾಗ ಅದನ್ನು ಈಗ ಒಂದು ಕಡೆ ಫೈನಲೈಸ್ ಆಗಿದೆ. ಅದಕ್ಕೆ ವಿರುದ್ಧವಾಗಿ ತಾವೆಲ್ಲರೂ ದೂರ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಧರಣಿಗೆ ಕೂತಿದ್ದೀರಾ. ಈಗ ನಾನು ಮಾತಾಡ್ತೇನೆ. ಸೊ ಈಗ ನಮಗೆಲ್ಲರಿಗೂ ಗೊತ್ತಿರಲಿ, ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆಯನ್ನು ಸರಿ ಮಾಡಿಸ್ಕೊಳ್ಳಿಕ್ಕೂ ಅವಕಾಶಗಳಿರ್ತವೆ. ಈಗ ಏನು ಅಲ್ಲಿ ಒಂದು ಜಾಗ ಐಡೆಂಟಿಫೈ ಮಾಡಿದಾರಲ್ಲ, ಅದಕ್ಕಿಂತ ಇಲ್ಲಿ PWD ಜಾಗ ಕೊಡುವಂಥದ್ದು ಸೂಕ್ತ ಅಂತ ತಮ್ಮೆಲ್ಲರದು ಅಭಿಪ್ರಾಯ ಇದೆ. ಊರು ಒಳಗಡೆ ಆಗ್ತದೆ, ಸಮೀಪ ಆಗ್ತದೆ, ಜನರಿಗೂ ಅನುಕೂಲ ಆಗ್ತದೆ, ಹೋಗಿ ಬರ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದೀರಾ. ನಿಮಗೆ ಒಂದು ವಿಚಾರವನ್ನು ಹೇಳ್ತೇನೆ, ಅದು ಸರ್ಕಾರಿ ಜಮೀನೇ. ಯಾಕಂದ್ರೆ ಸರ್ಕಾರದಲ್ಲಿ ನಿಮಗೆಲ್ಲರೂ ಗೊತ್ತಿರುವ ಹಾಗೆ ಇಲಾಖೆಗಳು ಬೇರೆ ಬೇರೆ ಇರ್ತವೆ. ಸಾಮಾನ್ಯವಾಗಿ ಕಂದಾಯ ಇಲಾಖೆ, ಮಾತೃ ಇಲಾಖೆ ಅಂತ ಹೇಳಿ ನಾವು ಎಲ್ಲ ಇಲಾಖೆಗಳಿಗೂ ಜಮೀನು ಕೊಡುವಂತ ಇಲಾಖೆ ಆಗ್ತೇವೆ. ಸ್ಮಶಾನಕ್ಕೆ ಇರಬಹುದು, ಹಾಸ್ಟೆಲ್ಗಳಿಗೆ, ಆಸ್ಪತ್ರೆಗಳಿಗೆ, ಯಾವ ಇಲಾಖೆ ನಾವು ಕಂದಾಯ ಇಲಾಖೆಗೆ ಜಮೀನನ್ನು ಕೊಡುವಂತ ಪದ್ಧತಿ ಎಲ್ಲೂ ಕೂಡ ಮಾಡಿಸ್ಕೊಂಡಿದೆ. ಕಂದಾಯ ಇಲಾಖೆಯಿಂದನೇ ಎಲ್ಲರೂ ಕೂಡ ಜಮೀನನ್ನು ತಗೊಳ್ಳುವಂಥದ್ದು ಇರುತ್ತದೆ. ಯಾಕೆಂದ್ರೆ ಹಿಂದಿನಿಂದನೂ ಕರ್ನಾಟಕ ಭೂ ಕಂದಾಯ ಕಾಯ್ದೆಯಲ್ಲಿ ಅವಕಾಶಗಳಿರುವಂಥದ್ದು ಕಂದಾಯ ಇಲಾಖೆಗೆ. ನಿಮಗೂ ಕೂಡ ಅದೆಲ್ಲರೂ ತಿಳುವಳಿಕೆ ಇರಬಹುದು. ಆಸ್ಪತ್ರೆ, ಅಂಗನವಾಡಿ, ಶಾಲೆ, ಸ್ಮಶಾನ, ಹಾಸ್ಟೆಲ್ಗಳು ಎಲ್ಲವಕ್ಕೂ ಕೂಡ PWD ಜಾಗ ಅಂತ ಹೇಳಿದ್ರೆ PWD ಜಮೀನನ್ನು PWD ನಾವು ನಮ್ಮ ಅಧೀನದಲ್ಲಿ ಇದ್ದ ತಕ್ಷಣ ಅದನ್ನು ಮಾಡಿಸ್ಕೊಳ್ಳಿ ಅಂತ ಹೇಳಿ ಆದೇಶ ಮಾಡಲಿಕ್ಕೆ ಬರೋದಿಲ್ಲ. ಅದು ಅನುಕೂಲತೆ ಇದ್ರೂ ಕೂಡ ಅದನ್ನು ಸರ್ಕಾರ ಮಟ್ಟಕ್ಕೆ ಅದನ್ನು ನಾವು ತರಿಸಬೇಕಾಗ್ತದೆ. ಯಾಕೆಂದ್ರೆ ಒಂದು ನಿಮಗೆಲ್ಲರಿಗೂ ಗೊತ್ತಿರಲಿ, ಕಂದಾಯ ಇಲಾಖೆಗೆ ಸೇರಿದ ಜಮೀನಾಗಿದ್ದರೆ 10 ಎಕರೆ ತನಕನೂ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇದೆ. ಬೇರೆ ಇಲಾಖೆಗಳಿಗೆ, ಸರ್ಕಾರಿ ಉದ್ದೇಶಗಳಿಗೆ ಕೊಡುವಂಥದ್ದು ನಮಗೇನೆ ಅಧಿಕಾರ ಇದೆ. ಯಾರು ಕೇಳುವಂತ ಅಗತ್ಯ ಇಲ್ಲ. ಸೀದಾ ನಾನೇ ಸ್ಯಾಂಕ್ಷನ್ ಮಾಡಲಿಕ್ಕೆ ಅವಕಾಶ ಇದೆ, ಅಧಿಕಾರ ಇದೆ. ಬೇರೆ ಇಲಾಖೆ ಜಮೀನು, ಉದಾಹರಣೆಗೆ ಆರೋಗ್ಯ ಇಲಾಖೆ ತಿಳ್ಕೊಳ್ಳೋಣ, ಅವ್ರ ಹತ್ರ ಒಂದು ಜಮೀನಿದೆ. ಅಥವಾ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಾಲೆಗಳಲ್ಲಿ ದೊಡ್ಡ ಗ್ರೌಂಡ್ ಇರ್ತದೆ. ಇವೆಲ್ಲ ಆಯಾ ಇಲಾಖೆಗಳಿಗೆ ಸಂಬಂಧಪಟ್ಟ ಜಮೀನು. ಜಿಲ್ಲಾಧಿಕಾರಿಗಳಿಗೆ ಬೇರೆ ಇಲಾಖೆ ಜಮೀನನ್ನು ತಗೊಂಡು ಇನ್ನೊಂದು ಇಲಾಖೆಗೆ, ಮತ್ತೊಂದು ಇಲಾಖೆಗೆ ಸೀದಾ ವರ್ಗಾವಣೆ ಮಾಡಲಿಕ್ಕೆ ಅವಕಾಶಗಳಿರೋದಿಲ್ಲ. ಇಷ್ಟೊತ್ತಿಗೆ ಅದು ಅವಕಾಶ ಅಂತ ಇದ್ರೆ ನಾನಂತೂ ಮಾಡೇ ಬಿಟ್ಟಿರ್ತೇನೆ. ಅದು ಆದರೂ ಕೂಡ
ಈ PWD ಜಮೀನು ಇರಬಹುದು, KEB, ನೆಕ್ಸ್ಟ್ ಆಪ್ಷನ್ KEB ನಲ್ಲಿ ಇರುವಂತಹ ಜಮೀನು ತಾವು ಕೇಳಿದ್ರೆ KEB ಕೂಡ ಒಂದು ಎಲೆಕ್ಟ್ರಿಸಿಟಿ ವಿದ್ಯುತ್ ಕಂಪನಿ ಆಗಿರ್ತದೆ. ಅವು ಇಂಧನ ಇಲಾಖೆ ಕೆಳಗಡೆ ಬರುವಂಥದ್ದು. ಅವ್ರು 1 ಇಂಚಿ ಜಮೀನು ಅವರು ಬೇರೆ ಇಲಾಖೆಯವರು ಕಂದಾಯ ಇಲಾಖೆಗೆ ಕೊಡಬೇಕಂತ ಕೇಳಿದ್ರು ಕೂಡ ಅದು ಸರ್ಕಾರ ಹಂತದಲ್ಲಿ ನಿರ್ಧಾರ ಆಗಬೇಕಾಗಿರುವಂತ ವಿಚಾರ ಆಗಿದೆ. ಆದರೂ ಇಲ್ಲಿ ಮಾಡಿದ್ರೆ ಈ ಭಾಗದ ಈ ತಾಲೂಕಿನ ಜನರಿಗೆ ಅನುಕೂಲ ಆಗ್ತದೆ ಅನ್ನುವಂತ ಮಾತುಗಳನ್ನು ತಾವೆಲ್ಲರೂ ವ್ಯಕ್ತಪಡಿಸಿದ್ರ, ಅದಕ್ಕೆ ನಾನು ಗೌರವವನ್ನು ಕೊಡ್ತೇನೆ. ಫಸ್ಟ್ ಆಫ್ ಆಲ್ ತಮ್ಮ ನ್ಯಾಯಯುತ ಬೇಡಿಕೆಗೆ ಇಲ್ಲೇ ಮಾಡಿದ್ರೆ ಜನರಿಗೆ ಅನುಕೂಲ ಆಗುವಂಥದ್ದು ಅನ್ನುವಂಥದ್ರಲ್ಲಿ ಏನು ಎರಡು ಮಾತಲ್ಲ. ಯಾಕೆಂದ್ರೆ ಸಿಟಿ ಒಳಗಡೆ ಬಂದ್ರೆ ನಿಮಗೆ ಹೋಗಿ ಬರ್ಲಿಕ್ಕೇನು ಅನುಕೂಲ ಆಗ್ತದೆ, ಇಲ್ಲಿಂದ ಖರ್ಚು ಮಾಡಿಕೊಂಡು ದೂರ ಹೋಗೋದಾದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತಾ ಇದೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಯಾರು ಕೂಡ ಈ ಮಾತನ್ನು ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಇಲ್ಲಿರುವಂತಹ ಜಮೀನಿನಲ್ಲಿ ನಾವು ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಪ್ರೊಸೀಜರ್ ಅನ್ನು ಫಾಲೋ ಮಾಡಬೇಕಾಗ್ತದೆ. ಅದು ಜಿಲ್ಲಾ ಮಟ್ಟದಲ್ಲಿ ಆಗುವಂತದ್ದಲ್ಲ, ಅದು ಸರ್ಕಾರ ಮಟ್ಟದಲ್ಲಿ ಅದನ್ನು ನಾವು ಮನವಿಯನ್ನು ನಾನು ಸಲ್ಲಿಸಬೇಕಾಗ್ತದೆ. ಯಾಕಂದ್ರೆ ನಿಮಗೂ ಗೊತ್ತಿರಬೇಕು ಹೋರಾಟದಲ್ಲಿ ಈಗ ಯಾರಿಗೆ ಏನು ಅಧಿಕಾರ ಇದೆ ಅಂತ, ಅಧಿಕಾರ ಇಟ್ಟುಕೊಂಡು ಅದನ್ನು ಮಾಡ್ತಾ ಇಲ್ಲ ಅನ್ನುವಂಥ ತಪ್ಪು ಕಲ್ಪನೆಯನ್ನು ಕೂಡ ಇರಬಾರದು ಅಂತ ಹೇಳಿ ಈ ಸ್ಪಷ್ಟನೆಯನ್ನು ನಿಮಗೆ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದನ್ನು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈಗ ಹೊಸದಾಗಿ ಇರುವಂತ ಎಲ್ಲ ತಾಲೂಕುಗಳಿಗೂ ಕೂಡ ಪ್ರಜಾಸೌಧ ಕಟ್ಟಡ ನಿರ್ಮಾಣ ಆಗಬೇಕಂತ ಹೇಳಿ ಕಂದಾಯ ಇಲಾಖೆಯಿಂದ ಒಂದು ಟೈಪ್ ಡಿಸೈನ್ ಅನ್ನು ಮಾಡಿ ಎಲ್ಲಾ ಕಡೆಯನ್ನು ಕೂಡ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದು ಇದೆ. ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ, ಹೊಸ ತಾಲೂಕುಗಳಲ್ಲಿ ಅಲ್ಮೇಲ್ ಇರಬಹುದು, ಚಡ್ಚಣ ಇರಬಹುದು, ದೇವರಿಪ್ಪರಿಗೆ ಇರಬಹುದು, ಈ ಎಲ್ಲ ಕಡೆಯೂ ಕೂಡ ಹೊಸ ತಾಲೂಕು ಪ್ರಜಾಸೌಧಗಳ ಕಟ್ಟಡಗಳು ಅನುಮೋದನೆಯಾಗಿ ಈಗ ಟೆಂಡರ್ ಕರೆದು ಅಲ್ಲಿ ಪ್ರಾರಂಭ ಹಂತದಲ್ಲಿ ಇದಾವೆ, ಕೆಲವು ಮುಕ್ತಾಯ ಹಂತಕ್ಕೂ ಕೂಡ ಬಂದಿದ್ದಾವೆ. ಈ ರೀತಿ ಅಡ್ವಾನ್ಸ್ ಸ್ಟೇಜ್ ನಲ್ಲಿ ಬೇರೆ ತಾಲೂಕುಗಳಿದ್ರೆ ಇನ್ನೂ ತಾಳಿಕೋಟೆ ತಾಲೂಕಿನಲ್ಲಿ ಕೆಲಸ ಪ್ರಾರಂಭ ಆಗಿರುವುದಿಲ್ಲ. ಅದು ಒಂದು ದುಃಖದ ಸಂಗತಿ. ಯಾಕಂದ್ರೆ ಇಷ್ಟೊತ್ತಿಗೆ ಅದು ಒಂದು ಹಂತಕ್ಕೆ ಬಂದಿದ್ದರೆ ಈ ಊರಿನ ಒಂದು ಡೆವಲಪ್ಮೆಂಟ್ಗೆ ಅನುಕೂಲ ಆಗ್ತದೆ. ಯಾಕಂದ್ರೆ ಬೇರೆ ವಿವಿಧ ತಾಲೂಕು ಕಚೇರಿಗಳಿಗೂ ಕೂಡ ಅವಕಾಶಗಳೆಲ್ಲೂ ಇಲ್ಲ. ತಹಸೀಲ್ದಾರ್ ಕಚೇರಿ ಬಂದ್ರೆ ಬಾಕಿ ಉಳಿದ ಕಚೇರಿಗಳೆಲ್ಲ ಸುತ್ತಮುತ್ತ ಅಲ್ಲಿ ಬರ್ಲಿಕ್ಕೆ ಅವಕಾಶ ಆಗ್ತದೆ ಅನ್ನುವಂಥದ್ದು ಇರ್ತದೆ. ಒಂದು ನೋಡಲ್ ಪಾಯಿಂಟ್, ಫಸ್ಟ್ ಪಾಯಿಂಟ್ ಇಲ್ಲಿ ಅಭಿವೃದ್ಧಿ ಆಗ್ತದೆ, ತದನಂತರ ಎಲ್ಲವೂ ಕೂಡ ಕಚೇರಿಗೆ ಬರ್ತದೆ ಅಂತ ಹೇಳ್ಬಿಟ್ಟು. ಸೊ ಇದು ಲ್ಯಾಬ್ಸಬಲ್ ಅಮೌಂಟ್ ಕೂಡ ಇರ್ತದೆ, ಅದನ್ನ ನೀವು ನೆನಪಿಟ್ಕೋಬೇಕು. ಇದು ಒಂದು ಟೈಮ್ ಬೌಂಡ್ ಆಕ್ಟಿವಿಟಿ ಇರ್ತದೆ. ಅದು ನಿಮಗೆ ಒಂದು ಆರ್ಥಿಕ ವರ್ಷದ ಕೊನೆಯಲ್ಲಿ ಏನು ನಮಗೆ ಖರ್ಚಾಗದೆ ಉಳಿದಿರುವಂತಹ ಅಮೌಂಟ್ ಅನ್ನು ಸರ್ಕಾರ ಹಿಂದಕ್ಕೆ ತಗೊಳ್ಳುವಂತಹ ಪರಿಸ್ಥಿತಿಯನ್ನು ಕೂಡ ಇರ್ತದೆ. ನಮ್ಮ ಜಿಲ್ಲೆಗೆ ಸಿಕ್ಕಿರುವಂತಹ ಅವಕಾಶವನ್ನು ನಾವು ಯಾವುದು ಕಾರಣಕ್ಕೂ ನಾವು ಕಳ್ಕೊಂಡ್ಬಿಡಬಾರದು, ಅದನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು. ಈ ಒಂದು ನಿಟ್ಟಿನಲ್ಲಿ ಈಗ ತಾವೆಲ್ಲರೂ ಈಗ ಐಡೆಂಟಿಫೈ ಮಾಡಿ ಈಗ ಆಯ್ಕೆ ಮಾಡಿರುವಂತಹ ಜಮೀನಲ್ಲಿ ಕಟ್ಟುವುದು ಬೇಡ ಅಂತ ಹೇಳಿದ್ದೀರಾ. ಅಲ್ಲಿ ಈಗ PWD ಜಮೀನಿಗೆ ಪ್ರಥಮ ಆದ್ಯತೆಯನ್ನು ಕೊಟ್ಟು ಅದನ್ನು ಮಂಜೂರಿ ಮಾಡಿಕೊಡಬೇಕಂತ ತಮ್ಮ ಮನವಿ ಏನಿದೆ ಅದನ್ನು ತಾವು ಹಿಂದೆ ಈಗ ಕೈನಲ್ಲಿ ಮನವಿ ಇಟ್ಕೊಂಡಿದ್ದಾರೆ. ಅದನ್ನು ನಾನು ಈ ವೇದಿಕೆ ಮುಖಾಂತರ ಸ್ವೀಕಾರ ಮಾಡ್ತೇನೆ. ಅದನ್ನು ಖಂಡಿತವಾಗಿ ಶಿಫಾರಸು ಮಾಡಿ ನನ್ನಿಂದ ನಾನು PWD ಇಲಾಖೆಗೆ ಖಂಡಿತವಾಗಿ ಕಳಿಸ್ಕೊಡ್ತೇನೆ. ಇದರಲ್ಲಿ ಇರುವಂತಹ ಎಲ್ಲ ಸಾಧಕಗಳನ್ನು ಕೂಡ ಉಲ್ಲೇಖ ಮಾಡಿ ಇಲ್ಲಿ ಕೊಟ್ಟರೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ಕೂಡ ನಾನು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ನಮ್ಮಿಂದ ಎಷ್ಟಾಗ್ತದೆ ಅಷ್ಟೇ ನಾನು ನಿಮಗೆ ಹೇಳಲಿಕ್ಕೆ ಆಗ್ತದೆ, ಅದಕ್ಕಿಂತ ಜಾಸ್ತಿ ನಾನು ಹೇಳಲಿಕ್ಕೆ ಆಗೋದಿಲ್ಲ. ನಿಮ್ಮ ನಿರೀಕ್ಷೆ ಜಾಸ್ತಿ ಇರ್ತದೆ, ನಿಮ್ಮ ನಿರೀಕ್ಷೆ ಅಷ್ಟು ಕೆಲಸ ಮಾಡಬೇಕಂತ ಆಸಕ್ತಿನೂ ಕೂಡ ನನಗೆ ಇರ್ತದೆ. ಆದರೆ ದರ್ ಇಸ್ ಎ ಲಿಮಿಟ್. ಈಗ ನಾನು ಮಾಡ್ತೇನೆ ಅಂತ ಹೇಳಿ ನಿಮಗೆ ಭರವಸೆ ಕೊಟ್ಟರೆ ನಾಳೆನು ನಿಮ್ಮ ಮತ್ತೆ ಕೇಳ್ತೀರಾ, ನೀವು ಮಾಡ್ತೇನೆ ಅಂತ ಹೇಳಿದ್ರೆ ನೀವು ಮಾಡ್ಲಿಲ್ಲ ಅಂತ ಹೇಳಿಬಿಟ್ಟು. ಅದಕ್ಕೆ ನಾನು ಇಷ್ಟು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇರುವಂತದ್ದು. ಇದನ್ನು ಖಂಡಿತವಾಗಿ ಶಿಫಾರಸು ಮಾಡಿ ಇಲ್ಲಿ ಇರುವಂತಹ ಅನುಕೂಲತೆಗಳು ಏನಿದೆ, ಪಾಸಿಟಿವ್ ಪಾಯಿಂಟ್ಸ್ ತಾವು ಏನೇನೆಲ್ಲ ಹೇಳಿದಾರೆ ಎಲ್ಲವನ್ನೂ ಉಲ್ಲೇಖ ಮಾಡಿ ನಾನು PWD ಇಲಾಖೆಗೆ ಖಂಡಿತವಾಗಿ ಕಳಿಸ್ಕೊಡ್ತೇನೆ. ಜೊತೆಗೆ KEBಗೂ ಕಳಿಸ್ಕೊಡ್ತೇನೆ. ಸೆಕೆಂಡ್ ಆಪ್ಷನ್ ನಿಮಗೆ ಇರುವಂತದ್ದು KEB, ಅದು ಇಂಧನ ಇಲಾಖೆಗೆ ಬರ್ತದೆ. ಇಂಧನ ಇಲಾಖೆಗೆ ಕೂಡ ಒಂದು ಪ್ರಸ್ತಾವನೆಯನ್ನು ನಾನು ಕಳಿಸ್ಕೊಟ್ಟಿದ ನಂತರ ತಮ್ಮ ಹೋರಾಟದ ಸಮಿತಿಯನ್ನು ಮಾಡ್ಕೊಂಡಿದ್ದೀರಲ್ಲ, ಹೋರಾಟ ಸಮಿತಿ ಮಾಡಿರುವಂತಹ ಉದ್ದೇಶ ಬರೀ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮಾತ್ರ ನಿಮ್ಮ ಒಂದು ಉದ್ದೇಶವನ್ನು ಹೇಳಿದ್ರೆ ಸಾಕಾಗುವುದಿಲ್ಲ. ನಮ್ಮಿಂದ ಪ್ರಸ್ತಾವನೆ ಹೋಗಿದ ನಂತರನೂ ಕೂಡ ತಾವು ಅದನ್ನು ಫಾಲೋ ಅಪ್ ಮಾಡಬೇಕಾಗ್ತದೆ. ನಾವು ಕೂಡ ಸರ್ಕಾರಕ್ಕೆ ಫಾಲೋ ಅಪ್ ಮಾಡ್ತೇವೆ. ತಾವು ಕೂಡ ಈ ರೀತಿ ನಾನಾ ಒಂದು ಬೇಡಿಕೆಗಳು ಇಟ್ಕೊಂಡು ನಾನಾ ಸಮಿತಿಗಳು ಈ ಹಿಂದೆ ಯಶಸ್ವಿಯಾಗಿ ಸರ್ಕಾರ ಮಟ್ಟದಲ್ಲಿ ತಮ್ಮ ಒಂದು ಮನವಿಯನ್ನು ಮಾಡಿ ಅದರಲ್ಲಿ ಯಶಸ್ಸು ಕಂಡಿರುವಂತಹ ಸಮಿತಿಗಳಿದ್ದಾವೆ. ಆ ರೀತಿಯಾದಂತಹ ಒಂದು ಸಮಿತಿ ಇದೆ ಅಂತ ನಾವು ಇದನ್ನು ಭಾವಿಸ್ತೇನೆ. ತಾವು ಯಾರ್ಯಾರಿಗೆಲ್ಲ ಭೇಟಿ ಆಗ್ಬೇಕಂತ ನಮಗೆ ಗೊತ್ತಿದೆ. ಯಾಕೆಂದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲಿ ತನಕ ಅಧಿಕಾರಿಗಳಿಗೆ ಅಧಿಕಾರ ಇದೆ, ಎಲ್ಲಿ ರಾಜಕೀಯವಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕನ್ನುವಂಥದ್ರು ಕೂಡ ತಮ್ಮ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈ ವೇದಿಕೆಯಲ್ಲಿ ಸಾಕಷ್ಟು ಮುಖಂಡರೆಲ್ಲ ಇದ್ದೀರಾ, ನಿಮಗೆ ಗೊತ್ತಿರುವಂತಹ ವಿಚಾರ. ಒಂದು ತಿಂಗಳಕ್ಕಿಂತ ಹೆಚ್ಚಿಗೆ ತಾವೆಲ್ಲರೂ ಕೂಡ ಇಲ್ಲಿ ಧರಣಿ ಮಾಡ್ತಿ ಕೂತ್ಕೊಳ್ತಾ ಇದ್ದೀರಲ್ಲ. ಈಗ ನಾವು ಒಂದು ಅಂದಾಜು ಟೈಮ್ ಲಿಮಿಟ್ ಹೇಳೋಣ. ಈಗ ಉದಾಹರಣೆಗೆ ಒಂದು 2 ತಿಂಗಳಿಗೆ ಒಳಗಡೆ ಈಗ ನಾವು ಎಷ್ಟು ಪ್ರಾಮಾಣಿಕತೆ ಪ್ರಯತ್ನ ಮಾಡೋಣ, ಅದನ್ನು ಡೆಫಿನೆಟ್ಲಿ ನಾವು ಮಾಡೋಣ. ಈಗ ಏನೋ ಈಗಾಗಲೇ ನಾವು ಪ್ಲಾನ್ ಒಂದು ಸೈಟ್ ನಲ್ಲಿ ಮಾಡಿದೇವಲ್ಲ,
ಅಲ್ಲಿ ಕೆಲಸ ಪ್ರಾರಂಭ ಮಾಡುವುದಿಲ್ಲ. ನೆಕ್ಸ್ಟ್ 2 ತಿಂಗಳಿಗೆ ನಾವು ಅದನ್ನು ಸ್ಟಾಪ್ ಇಡೋಣ. ನೀವು ಸ್ಟಾಪ್ ಇಟ್ಟ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು, ಯಾಕಂದ್ರೆ ಈಗ ನಿಮ್ಗೆ ಹೇಳ್ಬೇಕು, ನಾವು ಪ್ರಸ್ತಾವನೆ ಕಳಿಸ್ಬಿಟ್ಟು ಈಚೆ ನಾವು ಕಟ್ಟಡ ಕೆಲಸವನ್ನು ನಾವು ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ರೆ ಅದು ದೋಖಾ ಕೊಟ್ಟಂಗನೆ. ಸೊ ತಮ್ಮ ಯಾವುದು ಕ್ಯಾನ್ಸಲ್ ಮಾಡೋದು ಅಷ್ಟು ಸುಲಭ ಅಲ್ಲ. ಇದು A to B B to A ಅಂತ ಅಷ್ಟು ಸುಲಭವಾಗಿನೂ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಸರ್ಕಾರಕ್ಕೆ ಯಾರು ಬೇಕಾದ್ರೂ ಜಮೀನನ್ನು ಕೊಡಬಹುದು, ಮರಳಿ ಪಡೆಯುವುದು ಅಷ್ಟು ಸುಲಭ ಅಲ್ಲ. ಅದು ಪ್ರಾಸೆಸ್. ಅದೇ ನಾನು ಹೇಳ್ತಾ ಇದ್ದೇನೆ, ಜಮೀನಲ್ಲಿ ಸರ್ಕಾರ ಹೆಸರಿನಲ್ಲಿ ಇರಲಿ, ಅಲ್ಲಿ ಪ್ರಜಾಸೌಧಕ್ಕಂತ ಹೇಳಿ ಕಟ್ಟಡ ಅಂತ ಈಗ ಸದ್ಯಕ್ಕೆ 2 ತಿಂಗಳ ಮಟ್ಟಕ್ಕೆ ಕಟ್ಟೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೇನಲ್ಲ. 2 ತಿಂಗಳ ನಂತರ ಮತ್ತೆ ನೀವೆಲ್ಲ ಸೇರ್ಬೇಕು. ಈ 2 ತಿಂಗಳಲ್ಲಿ ಇಲ್ಲ, ಅದನ್ನು ಹೇಳ್ತಾ ಇಲ್ಲ. 2 ತಿಂಗಳ ಒಳಗಡೆ ಕೇಳಿ ಈಗ ಮಾತಾಡೋದು ಕೇಳಿ. ಈಗ 2 ತಿಂಗಳಿನಲ್ಲಿ ಅಂತಿಮ ಎಲ್ಲಾದ್ರೂ ಒಂದು ಕಡೆ ನಮಗೆ ಆಗ್ಬೇಕು ಅಂತ ಹೇಳಿ ಹೇಳುವಂಥದ್ದು. ಅಂದ್ರೆ ಈಗ PWD ಇಲಾಖೆಗೆ ನಾವು ಒಂದು ಪತ್ರವನ್ನು ಬರೆದು ಬಿಟ್ಟು ತಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಕಂತ ಹೇಳ್ತಾ ಇಲ್ಲ, ಪ್ರಯತ್ನವನ್ನು ಮಾಡಬೇಕು, ಸತತ ಪ್ರಯತ್ನ ಮಾಡಬೇಕು. ಬಟ್ PWD ಜಮೀನು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಂಧನ ಇಲಾಖೆಯಲ್ಲಿ ಪ್ರಯತ್ನ ಆಗಬೇಕು. ಎರಡೂ ಕೂಡ ಸತತವಾಗಿ ಆಗ್ಬೇಕು. ಅದು ಅಧಿಕಾರಿಗಳ ಕಡೆಯಿಂದ ಏನಾಗ್ತದೆ ಆ ಪ್ರಯತ್ನ ನಾನು ಖಂಡಿತವಾಗಿ ಮಾಡ್ತೇನೆ. ರಾಜಕೀಯವಾಗಿ ಏನಾಗಬೇಕು, ರಾಜಕೀಯ ಮಟ್ಟದಲ್ಲಿ ಕೂಡ ತಮ್ಮ ಪ್ರಯತ್ನಗಳು ಆಗಬೇಕು. ಮತ್ತೆ ಪಟ್ಟಣದ ಜನ ಇಲ್ಲಿ ಪ್ರತಿದಿನ ತಾವು ಪ್ರತಿಭಟನೆಯನ್ನ ಕೈಗೊಂಡಿದ್ದೀರಾ. ತಮ್ಮ ಪ್ರತಿಭಟನೆ ಸಂಪೂರ್ಣ ವಿಚಾರ ನನಗಾಗ್ಲಿ ಮತ್ತೆ ಜಿಲ್ಲಾಧಿಕಾರಿಯವರಿಗಾಗ್ಲಿ ಪ್ರಥಮ ದಿನದಿಂದಲೇ ಇದರ ಬಗ್ಗೆ ಮಾಹಿತಿ ಇದೆ. ಹಾಗಾಗಿ ಈಗ 39ನೇ ದಿನ ಬಂದಾದ ಮೇಲೆ ಮಾರ್ಚ್ ಫೈನಾನ್ಷಿಯಲ್ ಇಯರ್ ಸಾಕಷ್ಟು ಬೇರೆ ಒತ್ತಡಗಳು ಕೆಲಸದ ಕಾರ್ಯದಲ್ಲಿ ಇನ್ವಾಲ್ವ್ ಇತ್ತು. ಈಗ ಜಿಲ್ಲಾಧಿಕಾರಿಗಳನ್ನೇ ಇಲ್ಲಿ ಬಂದು ತಮಗೆ ಹೇಳಿದ್ದಾರೆ. ಆಮೇಲೆ ಅವ್ರಿಗೂ ಕೂಡ ಇಲ್ಲಿ ಮನವರಿಕೆ ಆಗಿದೆ ಏನು ಅಂತಂದ್ರೆ ಜನರಿಗೆ ಯಾವುದು ಅನುಕೂಲ ಯಾವುದು ಅನಾನುಕೂಲ ಆಗುತ್ತೆ ಅಂತಂತೇಳಿ. ಸೊ ಅವರು ಟೈಮ್ ಕೇಳಿದ್ದಾರೆ. ಟೈಮ್ ಕೇಳಿಬಿಟ್ಟು ಅದನ್ನು ಸೂಕ್ತವಾದಂಥ ನಿರ್ಧಾರವನ್ನು ತಗೋತೀನಿ ಅಂತ ಹೇಳಿದ್ದಾರೆ. ಮತ್ತೆ ಶಿಫಾರಸನ್ನು ಮಾಡಿ ಕಳಿಸ್ತೀನಿ ಅಂತಂದಿದ್ದಾರೆ. ಸೊ ಒಂದು ಪ್ರಜಾಪ್ರಭುತ್ವದಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾವುದೇ ಒಂದು ನಿರ್ಧಾರವನ್ನು ನಾವು ಸ್ಪಾಟ್ ಅಲ್ಲಿನೇ ಕುಂತಲ್ಲಿನೇ ತೆಗೆದುಕೊಳ್ಳಕ್ಕೆ ಆಗಲ್ಲ. ಅದಕ್ಕೆ ವಿಧಿವಿಧಾನಗಳಿದೆ. ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗುತ್ತೆ, ನಿರ್ಧಾರಗಳು ಆಗ್ತವೆ. ಅಲ್ಲಾದಂಥ ನಿರ್ಧಾರಗಳನ್ನ ಬಂದು ನಿಮಗೆ ತಿಳಿಸುವಂಥದ್ದು ಕೂಡ ಇರುತ್ತೆ. ಸಕಾರಾತ್ಮಕವಾಗಿ ಜಿಲ್ಲಾಧಿಕಾರಿಗಳವರು ತಮ್ಮ ಮನವಿಗೆ ಸ್ಪಂದನೆಯನ್ನು ನೀಡಿದ್ದಾರೆ. ಪೊಲೀಸ್ ಇಲಾಖೆ ಅಂತ ನಾವು ಕೇಳ್ಕೊಳ್ಳೋದು ಏನು ಅಂತಂತಂದ್ರೆ, ಕಳೆದ 39 ದಿನದಿಂದ ನೀವು ಶಾಂತ ರೀತಿಯಾಗಿ ಯಾವುದೇ ರೀತಿಯಾದಂಥ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರದಾಗಿ ನೀವು ಹೋರಾಟ ಮಾಡಿರೋದ್ರಿಂದಲೇ ಇವತ್ತು ನಾನು ಮತ್ತೆ ಜಿಲ್ಲಾಧಿಕಾರಿಗಳು ಇಲ್ಲಿ ಬರೋದಕ್ಕೆ ಕಾರಣ ಆಗಿದೆ. ಹಾಗಾಗಿ ಒಂದು ವಿನಂತಿ ಏನು ಅಂತಂತಂದ್ರೆ, ಜಿಲ್ಲಾಧಿಕಾರಿಗಳು ಕೇಳಿದಾಗೆ ಒಂದು ಟೈಮ್ ಕೊಡಿ. ಯಾವುದೇ ಒಂದು ಹೋರಾಟ ಕಂಟಿನ್ಯೂಸ್ ಆಗಿ ಇರಲ್ಲ. ಈಗ ನೀವು ಹೋರಾಟ ಮಾಡಿದ್ದೀರಾ, ನಿಮ್ಮ ಕಷ್ಟ ಏನು, ನಿಮ್ಮ ನೋವು ಏನು ಅನ್ನೋದನ್ನ ಗಮನಕ್ಕೆ ತಂದಿದ್ದೀರಾ. ಅದನ್ನು ಸಕಾರಾತ್ಮಕವಾಗಿ ಅವರು ಸ್ಪಂದನೆ ಮಾಡಿ ಸರ್ಕಾರದ ಮಟ್ಟದಲ್ಲಿ ಕಳುಹಿಸಿ ಕೊಟ್ಟು ಅದನ್ನು ಫಾಲೋ ಅಪ್ ಮಾಡಿ ಅದನ್ನೊಂದು ಸೂಕ್ತ ನಿರ್ಧಾರ ಬರೋವರೆಗೂ ಕೂಡ ಒಂದು ಅವಕಾಶ ಕೊಟ್ರಿ ಅಂತಂತಂದ್ರೆ, ಯಾಕಂತಂದ್ರೆ ಇದು 4 ರೋಡ್ಸ್ ಜಂಕ್ಷನ್ ಇದೆ. ಇಲ್ಲಿ ಪ್ರತಿಭಟನೆ ಕೂಡೋದ್ರಿಂದ ಸಮಸ್ಯೆಗಳನ್ನು ಕೂಡ ಸಾರ್ವಜನಿಕರಿಗೆ ಬೇರೆ ರೀತಿಯಲ್ಲೂ ಆಗುತ್ತೆ, ಸಂಚಾರ ವ್ಯವಸ್ಥೆಗೂ ಕೂಡ ಆಗುತ್ತೆ. ಹಾಗಾಗಿ ವಿನಂತಿ ಏನು ಅಂತಂತಂದ್ರೆ, ನೆಕ್ಸ್ಟ್ ನಿರ್ಧಾರ ಬರೋವರೆಗೂ ಕೂಡ ಇಲ್ಲಿ ಪ್ರತಿಭಟನೆಯನ್ನ ಕೈಬಿಟ್ಟು ತಾವು ತಮ್ಮ ಕೆಲಸದಲ್ಲಿ ಮುಂದುವರಿದು ತಮಗೆ ಮುಂದೆ ಬರುವಂತ ನಿರ್ಧಾರ ಒಪ್ಪಿತನೋ ಇಲ್ವೋ ಅನ್ನೋದರ ಪರಿಶೀಲನೆ ಮಾಡಿ ತಾವು ಮುಂದಿನ ನಿರ್ಧಾರವನ್ನು ಕೈಗೊಳ್ಳಿ ಅಂತ ನಾವು ಪೊಲೀಸ್ ಇಲಾಖೆ ಅಂತ ತಮಗೆ ಹೇಳ್ತೀವಿ. ಥ್ಯಾಂಕ್ ಯು. ವರಿಷ್ಠಾಧಿಕಾರಿಗಳಿಗೆ ಅಭಿನಂದನೆಗಳು. ನಮ್ಮ ಮನವಿಗೆ ಸ್ಪಂದಿಸಿ ಆ ಜಾಗ ರದ್ದು ಮಾಡಿ ಮುಂದಿನ 5 ಜಾಗವನ್ನು ಸರ್ಕಾರಕ್ಕೆ ನಾನು ಶಿಫಾರಸು ಮಾಡ್ತೀನಿ ಅಂತ ಕಮಿಟಿಗೆ ಮಾತು ಕೊಟ್ಟಿದ್ದಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಧನ್ಯವಾದಗಳು. ಅದೇ ರೀತಿ ನಾಳೆ ದಿನ ತುಂಬಿ ಗ್ರಾಮಸ್ಥರಿಂದ ಧರಣಿ ಸತ್ಯಾಗ್ರಹ ಕಂಟಿನ್ಯೂ ಇರ್ತದೆ. ತುಂಬಿ ಗ್ರಾಮಸ್ಥರಿಂದ ನಾಳೆ ದಿನ ಧರಣಿ ಕಂಟಿನ್ಯೂ ಇರ್ತದೆ. ಶಾಂತ ರೀತಿಯಿಂದ ಇರ್ಬೇಕು. ಎಲ್ಲರೂ ದಯವಿಟ್ಟು ಶಾಂತ ರೀತಿಯಿಂದ ಇರಬೇಕು.